ಪ್ರಜ್ವಲ್ ದೇವರಾಜ್ ಬಾಲ್ಯದ ಗೆಳತಿ ರಾಗಿಣಿ ಚಂದನ್ ಅವರನ್ನು ಅಸಮಣೆ ಏರುವ ಮೂಲಕ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮತ್ತು ಇಲ್ಲಿನ ಏನು ಬಂಧು ಮಿತ್ರರಿಗೆ ಮತ್ತು ಸಾಕಷ್ಟು ಸ್ನೇಹಿತರಿಗೆ ಏನು ಅವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು 15 ವಿಭಿನ್ನ ಬಗೆಯ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಕಾಮಾಕ್ಷಿ ಕ್ಯಾಟ್ರಿಂಗ್ ಅನ್ನೋರ ಸಹಯೋಗದಲ್ಲಿ ಇಲ್ಲಿ ಸಾಕಷ್ಟು ಬಗೆಯ ಊಟದ ಖಾದ್ಯಗಳನ್ನು ಮತ್ತು ಊಟವನ್ನು ರೆಡಿ ಮಾಡಿ, ಮೊದಲಿಗೆ ಡ್ರೈ ಜಾಮೂನು ವಿಶೇಷವಾಗಿ ಇದು ದೇವರಾಜ್ ಅವ್ರಿಗೆ ತುಂಬ ಇಷ್ಟ ಅಂತೆ. ಸೊ ಹಾಗಾಗಿ ಇಲ್ಲಿ ಡ್ರೈ ಜಾಮೂನ್ ಮಾಡಿದ್ದಾರೆ. ಜೊತೆಗೆ ಮತ್ತೆ ಕೀರ್ ಪಾಯಸ ಅಂತ ಹೇಳ್ತಾರೆ, ಇದು ಕೂಡ ಅದು ಇದು ದೇವರಾಜ್ ಅವ್ರಿಗೆ ಇಷ್ಟವಾದಂಥ ಊಟ ಅಂತ ಹೇಳ್ಬೋದು. ಹೀಗೆ ಇಲ್ಲಿ ನೋಡ್ಬೋದು 15 ವಿಭಿನ್ನ ಬಗೆಯ ಖಾದ್ಯಗಳು ಅಂದಿದ ತಕ್ಷಣ ಸಾಕಷ್ಟು ಇಲ್ಲಿ ಕೋಸಂಬರಿ ಆಗಿರ್ಬೋದು, ಆಲೂಗಡ್ಡೆ ಮತ್ತು ಹಪ್ಪಳ ಮತ್ತು ಜೊತೆಗೆ ಇಲ್ಲಿ ವಡ ಮತ್ತು ಇಲ್ಲಿ ಈ ಊಟ, ಈ ಮದುವೆಯ ಮುಖ್ಯ ಹೈಲೈಟ್ಸ್ ಅಂದರೆ ಪೇಣಿ ಮತ್ತು ಲಾಡು ಇರ್ಬೋದು. ಕರ್ನಾಟಕದ ಊಟ ತುಂಬ ಇಷ್ಟವಾದಂಥ ಪೇಣಿ ನೋಡಿ, ಇಲ್ಲಿ ಪೇಣಿ ಕೂಡ ಇಲ್ಲಿದೆ. ಏನೀಗ ಮಧ್ಯಾಹ್ನ ಈಗ ಅವರ ಶುಭ ಲಗ್ನದಲ್ಲಿ ಏನು ಮದುವೆ ಆಗಿದ್ದಾರೆ. ಸೊ ಈಗ ಊಟದ ವ್ಯವಸ್ಥೆಗೆ ಇಷ್ಟೆಲ್ಲ 15 ವಿಭಿನ್ನ ಬಗೆಯ ಊಟ ಖಾದ್ಯಗಳನ್ನು ರೆಡಿ ಮಾಡಲಾಗಿದೆ. ಇದು ಬಡಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಒಂದು ಅದ್ಭುತವಾದ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ನಾವು ನೋಡ್ಬೋದು ಇಲ್ಲಿ ನೋಡಿ, ಈಗಾಗಲೇ ಏನು ಬಂಧು ಮಿತ್ರರು ಏನು ವಿಶೇಷ ಅಂದರೆ ಖಾದ್ಯ ಮತ್ತು ಊಟವನ್ನು ಸವಿಯೋದಕ್ಕೆ ಆಗಲೇ ಒಂದು ಊಟದ ವ್ಯವಸ್ಥೆನ ಊಟದ ಸಾಲಿನಲ್ಲಿ ಕೂತಿರೋದು ನಾವು ಕಾಣ್ಬೋದು. ಜೊತೆಗೆ ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ಏನು ಕಾಮಾಕ್ಷಿ ಕ್ಯಾಂಟ್ರಿಂಗ್ ಮಾಲೀಕರಾದ ಸುಂದರ್ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಊಟದ ವಿಶೇಷ ಅಂದಿದ ತಕ್ಷಣ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳೋಣ. ಸರ್, ಈಗ ಮಧ್ಯಾಹ್ನದ ಏನು ಶುಭ ಲಗ್ನ ಅಂದಿದ ತಕ್ಷಣ ಈಗ ಊಟದ ವಿಶೇಷ ಅಂದರೆ ಏನೆಲ್ಲ ಮಾಡಿದ್ದೀರಾ? ಇದು ತಮಿಳು ಮತ್ತು ಒಕ್ಕಲಿಗರ ಫುಡ್ ಕಾಂಬಿನೇಷನ್. ಕೆಲವುದು ತಮಿಳುನಾಡು ಫುಡ್ಡು, ಕೆಲವುದು ಒಕ್ಕಲಿಗರದು ಕಾಂಬಿನೇಷನಲ್ಲಿ ಒಂದು ಪಾಯಸ, 3 ಸ್ವೀಟ್ ಇದೆ, ಮತ್ತು ಬಾತು, ಪೂರಿ ಎರಡು ಕಡೆಗೂ ಆಗೋ ಥರ ಏನು ಬೇಕು ಅಷ್ಟು ಇದೆ ಇದರಲ್ಲಿ. ಓಕೆ, ಈ ವಿಶೇಷವಾಗಿ ಅಂದಿದ ತಕ್ಷಣ ಈಗ 15 ಬಗೆಯ ಏನು ಊಟ ಖಾದ್ಯಗಳನ್ನು ಮಾಡಿದ್ರು, ಏನು ತುಂಬ ಇಷ್ಟವಾದ ಜನರಿಗೆ ಯಾವ ರೀತಿ? ಇವಾಗ ದೇವರಾಜ್ ಅವರಿಗೆ ಡ್ರೈ ಜಾಮೂನ್ ಬೇಕು ಅಂದರು. ತಮಿಳುನಾಡು ಸ್ಪೆಷಾಲಿಟಿ ಅಂದರೆ ಹಾಲು ಪಾಯಸ. ಪ್ಲಸ್ ಜನರಲ್ ಆಗಿ ಇವರಲ್ಲಿ ಯಾವುದೇ ದೊಡ್ಡ ಮದುವೆ ಆಗಲಿ ಅದರಲ್ಲಿ ರಾಜಭಕ್ಷ ಅಂತ ಹೇಳಿದ್ರೆ ಪೇಣಿ ಮತ್ತು ಲಾಡು, ಅದು ಬಂದವರಿಗೆಲ್ಲ ತುಂಬ ಫೇವ್ರೇಟ್ ಆದಂಥ ಐಟಮ್ಮು. ಈಗ ಒಂದು ಸಲಿಗೆ ಊಟ ಕೂತ್ಕೊಂಡಾಗ ಎಷ್ಟು ಜನ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಬೋದು? ಈಗ ಆಸನದ ವ್ಯವಸ್ಥೆಗಳನ್ನ ನೋಡಿದಾಗ ಎಷ್ಟು? ಇಲ್ಲಿ 3 ಬ್ಯಾಚ್ ಇದೆ. ಒಂದೊಂದು ಬ್ಯಾಚಲ್ಲಿ 200 ಪ್ಲಸ್ VIP 100, 500 ಜನ ಅಟ್ ಎ ಟೈಮ್ ಕೂತ್ಕೊಂಡು ಊಟ ಮಾಡ್ಬೋದು. 500 ಮೆಂಬರ್ಸ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಇದು ಏನು ಕ್ಯಾಂಟ್ರಿಂಗ್ ಮಾಲೀಕರಾದ ಸುಂದರ್ ಅವರ ಮಾತು. ಏನು ಪ್ರಜ್ವಲ್ ದೇವರಾಜ್ ಅವರ ಮದುವೆಗೆ ವಿಶೇಷವಾಗಿ ಮಾಡಿದಂಥ ಏನು ಊಟದ ವ್ಯವಸ್ಥೆ ಮತ್ತು ಖಾದ್ಯಗಳು ಇರ್ಬೋದು, ಸಾಕಷ್ಟು ವಿಭಿನ್ನ ಬಗೆಯ ಖಾದ್ಯಗಳನ್ನು ಇದೆ ಮತ್ತು ಸಂಜೆಗೂ ಕೂಡ ಸಾಕಷ್ಟು ವಿಭಿನ್ನ ಬಗೆಯ ಖಾದ್ಯಗಳು ಕೂಡ ಕೂಡಿರುತ್ತೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ.